ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಿದೆ. ಅಧಿವೇಶನದ ಮತ್ತೆ ಸಿ.ಎಂ ಕೂಗು ಶುರುವಾಗಿರ್ತಕ್ಕಂಥದ್ದು. ನಮ್ಮ ಜೊತೆಗೆ ಎಮ್.ಎಲ್.ಸಿ ಚಂದ್ರರಾಜ್ ಹಟ್ಟಿಹೊಳಿ ಅವರು ಇದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಕೂಡ ಹೌದು. ಅವ್ರನ್ನೇ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ಎಲ್ಲವೂ ಕೂಡ ಶಾಂತವಾಗಿತ್ತು. ಇವರು ಬ್ರೇಕ್ಫಾಸ್ಟಿಂಗ್ ಮೀಟಿಂಗ್ ಆಗಿತ್ತು, ಅದೆಲ್ಲ ಆದಮೇಲೆ ತಣ್ಣಗಾಗಿತ್ತು. ದಿಢೀರಂತೆ ಯತೀಂದ್ರ ಸಿದ್ದರಾಮಯ್ಯ ಅವರು ನಮ್ಮ ತಂದೆನ 5 ವರ್ಷ ಮುಖ್ಯಮಂತ್ರಿ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟು ಅಲ್ಲಿಂದ ಸಾಕಷ್ಟು ವಿಚಾರಗಳು ಮತ್ತು ಸಾಕಷ್ಟು ರಾಜಕೀಯ ಚರ್ಚೆಗಳು ಕೂಡ ಶುರುವಾಯಿತು. ಮೊದಲನೇದಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ ಅಂತ ಯಾವ ರೀತಿಯಾಗಿ ನೋಡ್ತೀರಿ? ನೋಡಿ, ಅದು ಅವ್ರ ವೈಯಕ್ತಿಕ ಹೇಳಿಕೆ. ನಾನು ಈಗಾಗಲೇ ಹೇಳಿದ್ದೀನಿ ಮಾಧ್ಯಮದವ್ರಿಗೆ, ಆ ಹೇಳಿಕೆ ಅವಶ್ಯಕತೆ ಇರಲಿಲ್ಲ. ನಮ್ಮ ಹೈಕಮಾಂಡು ನಿರ್ಧಾರ ಮಾಡುತ್ತೆ ಅಂತ ಎಲ್ಲ ಮುಖಂಡರು ಹೇಳಿದ ಮೇಲೆ ಆ ವಿಷಯ ಮುಗಿದಂಗೆ. ಸೊ ನಾವು ಹೈಕಮಾಂಡ್ ಹೇಳೋವರೆಗೆ ವೇಟ್ ಮಾಡಬೇಕು. ಮುಖ್ಯಮಂತ್ರಿಗಳು ಅದನ್ನೇ ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಅದನ್ನೇ ಹೇಳಿದ್ದಾರೆ. ನಮ್ಮ ಪಕ್ಷದ ಎಲ್ಲ ಮುಖಂಡರು ಹೈಕಮಾಂಡ್ ಯಾವ ರೀತಿ ಮಾರ್ಗದರ್ಶನ ನೀಡುತ್ತೆ, ಹೈಕಮಾಂಡ್ ಯಾವ ರೀತಿ ನಿರ್ದೇಶನ ಕೊಡುತ್ತೆ, ಅದನ್ನು ವೇಟ್ ಮಾಡೋಣ ಅಂತ ಹೇಳಿದ ಮೇಲೆ ಆ ಹೇಳಿಕೆ ಅವಶ್ಯಕತೆ ಇರಲಿಲ್ಲ. ಸೊ ಈಗ ಅವ್ರು ಕೊಟ್ಟಿದ್ದಾರೆ, ಆ ಹೇಳಿಕೆ ಅವಶ್ಯಕತೆ ಇರಲಿಲ್ಲ. ನಾವೆಲ್ಲ ಕಾದು ನೋಡೋಣ ಮುಂದೇನಾಗುತ್ತೆ ಅಂತ. ಸರ್, ಈಗ ನೋಡಿ, ಈ ಕಡೆ ಡಿ.ಕೆ. ಶಿವಕುಮಾರ್ ಆಪ್ತ ಶಾಸಕರು ಮಾತಾಡೋಂಥ ಸಂದರ್ಭದಲ್ಲಿ ಹೈಕಮಾಂಡ್ ನೋಟಿಸ್ ಕೊಡುತ್ತೆ, ಅವ್ರನ್ನ ಕರೆಯುತ್ತೆ, ಸ್ಪಷ್ಟನೆ ಕೇಳುವಂಥ ಕೆಲಸ ಆಗುತ್ತೆ. ಈ ಕಡೆ ಯತೀಂದ್ರ ಸಿದ್ದರಾಮಯ್ಯ ಅವರು ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಯಾವುದೇ ರೀತಿಯ ಒಂದು ಎಲ್ಲಿಯೂ ಕೂಡ ಒಂದು ಸ್ಪಷ್ಟನೆ ಕೂಡ ಕೇಳೋದಿಲ್ಲ ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ಒಂದಷ್ಟು ಅಸಮಾಧಾನ ಅಂತ ಅನ್ಸೋದಿಲ್ವ ಸರ್ ಡಿ.ಕೆ. ಆಪ್ತರಿಗೆ? ತಾವು ಕೂಡ ಒಂದು ಪೋಸ್ಟನ್ನು ಮಾಡಿದ್ರಿ, ಅದಾದ್ರ ಬೆನ್ನಲ್ಲೇ ಏನು ಹೇಳ್ತೀರಿ? ನೋಡಿ, ಅದು ಪಕ್ಷದ ವರಿಷ್ಠರು ನೋಟಿಸ್ ಕೊಡಬೇಕಾ ಏನು ಮಾಡಬೇಕಾ ಅದು ವರಿಷ್ಠರಿಗೆ ಬಿಟ್ಟಂಥ ವಿಚಾರ. ಬಟ್ ಈ ಹೇಳಿಕೆ ಇದೆ, ಅವ್ರ ವೈಯಕ್ತಿಕ ಹೇಳಿಕೆ. ಇದನ್ನು ಪಕ್ಷ ಅಷ್ಟೇನು ಸೀರಿಯಸ್ಸಾಗಿ ಗಮನಿಸಲ್ಲ ಅಂತ ನನಗನ್ಸಿದ ಮಟ್ಟಿಗೆ. ಮತ್ತು ಅದೇ ರೀತಿ ಇವತ್ತು ನಮ್ಮ ಏನು ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಬಗ್ಗೆ ಈಗಾಗಲೇ ನಾನು ತಮ್ಮೆಲ್ಲರಿಗೂ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಅದು ನಮ್ಮ ಹ್ಯಾಂಡ್ಲರಿಂದ ಒಂದು ಟೈಪಿಂಗ್ ಎರರ್ ಆಗಿದೆ. ನಮ್ಮ ಗಮನಕ್ಕೆ ಬಂದ ತಕ್ಷಣ ಅವ್ರಿಗೆ ಫೋನ್ ಮುಖಾಂತರ ನಾವು ಹೇಳಿದಾಗ ಅದನ್ನು ಡಿಲೀಟ್ ಮಾಡಿ ಕರೆಕ್ಷನ್ ಮಾಡಿ ರೀಪೋಸ್ಟ್ ಮಾಡಿದ್ದಾರೆ. ಸೊ ಆ ವಿಚಾರವನ್ನು ಇಲ್ಲಿಗೆ ಬಿಡೋದು ಒಳ್ಳೆಯದಂತ ನನಗನ್ಸುತ್ತೆ. ಹಾಗಿದ್ರೆ ಇದು ಯತೀಂದ್ರ ಅವರ ಸ್ಟೇಟ್ಮೆಂಟ್ ನಂತರ ಕೌಂಟರ್ ಪೋಸ್ಟ್ ಅಂತೂ ಅಲ್ಲ ಆಗಿದ್ರೆ? ಇಲ್ಲ, ಕೌಂಟ್ರ್ ಕೊಡೋ ಪ್ರಶ್ನೆನೇ ಇಲ್ಲ. ನಾವು ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷಕ್ಕೆ ಕೌಂಟ್ರ್ ಕೊಡುವಷ್ಟು ದೊಡ್ಡವ್ರು ನಾವಲ್ಲ. ಪಕ್ಷ ನಿರ್ಧಾರ ಮಾಡುತ್ತೆ. ನಮ್ದೇನೇ ಇದ್ರೂ ಪಕ್ಷ ಏನು ಹೇಳ್ತಾರೆ ಅದನ್ನು ಕೇಳ್ಕೊಂಡು ಹೋಗ್ತೀವಿ, ಕಾದು ನೋಡ್ತೀವಿ. ಪಕ್ಷದ ಭಾಗ ಆಗಿರ್ತಕ್ಕಂಥವ್ರು ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರ ಮಗ ಆಗಿರ್ತಕ್ಕಂಥವ್ರು ಸಹಜವಾಗಿ ಅವರಿಗೆ ಒಂದು ನೋಟಿಸ್ ಕೊಡೋದಿಲ್ಲ, ಒಂದು ಸ್ಪಷ್ಟನೆ ಕೂಡ ಕೇಳಲ್ಲ ಅಂತ ಅಂದರೆ ಅವ್ರು ಮಾಡಿದಾಗ ಮಾಫಿ ಅಂತಕ್ಕಂಥದ್ದು, ಈ ಕಡೆ ಮಾಡಿದಾಗ ಸಹಜವಾಗಿ ಅವರಿಗೆ ಸ್ಪಷ್ಟನೆ ಕೇಳುವಂಥ ನೋಟಿಸ್ ಕೊಡುವಂಥದ್ದು ಅಂದಾಗ ಈ ರೀತಿಯ ಪಕ್ಷ ಇಬ್ಬಾಗ ಆಗೋಂಥದ್ದು, ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಮೇಲೂ ಅಸಮಾಧಾನ ಆಗೋಂಥದ್ದು, ಶಿಸ್ತು ಕಮಿಟಿ ಮೇಲೂ ಕೂಡ ಬೇಸರ ಆಗೋಂಥದ್ದು, ಇಂಥದ್ದೆಲ್ಲವೂ ಕೂಡ ಸಾಕಷ್ಟು ಚರ್ಚೆಗಳು, ಆಸ್ಪದಗಳು ಮತ್ತು ಒಂದು ರೀತಿ ಅನುಮಾನಗಳು ಎಲ್ಲವೂ ಕೂಡ ಉಂಟಾಗೋದಿಲ್ವ ಅಂತ? ಬೇಡ, ಈಗ ಈ ವಿಷಯಗಳನ್ನ ವಿಷಯಾಂತರ ಮಾಡೋದು ಬೇಡ. ದಯವಿಟ್ಟು ಮಾಧ್ಯಮದವ್ರಿಗೆ ಇಲ್ಲಿ ಉತ್ತರ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಣ. ರೈತರ ಸಮಸ್ಯೆ ಇದೆ, ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಬೇಕು, ನೀರಾವರಿ ಯೋಜನೆಗಳು ಬರಬೇಕು ಈ ಭಾಗದಲ್ಲಿ, ಅವೆಲ್ಲ ಬೇಡಿಕೆಗಳದಾವೆ. ಇವೆಲ್ಲ ವಿಷಯಗಳನ್ನ ಬದಿಗಿಟ್ಟು ಒಂದು 7-8 ದಿವಸ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡೋಣ. ಮೀಡಿಯಾದವರು ತಾವು ಕೂಡ ಅದ್ರ ಮೇಲೆ ಫೋಕಸ್ ಮಾಡಿ ಅದನ್ನು ಜಾಸ್ತಿ ತೋರಿಸ್ಬಿಟ್ಟು ನಮ್ಮ ಉತ್ತರ ಕರ್ನಾಟಕಕ್ಕೆ ನ್ಯಾಯ ಒದಗಿಸ್ಕೊಡ್ಲಿಕ್ಕೆ ತಾವು ಹೆಲ್ಪ್ ಮಾಡಿ. ಮುಂದೆ ಅಧಿವೇಶನ ಆದಮೇಲೆ ಮತ್ತೆ ಇದೇನು ಮುಗಿಯಲ್ಲ ಈ ಅಧ್ಯಾಯ. ಅನ್ಲೆಸ್ ಆ್ಯಂಡ್ ಅಂಟಿಲ್ ಹೈಕಮಾಂಡ್ದವರು ಇದ್ರ ಮೇಲೆ ಸ್ಪಷ್ಟತೆ ನೀಡೋವರೆಗೆ ಈ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಏನು ಮುಗಿಯಲ್ಲ. ಹೈಕಮಾಂಡ್ ಅವರೇ ಮುಂದೆ ಮದ್ದು ಕ್ಲಿಯರಾಗಿ ಹೇಳಬೇಕು. ಅದುವರೆಗೆ ಇದು ಮುಗಿಯಲ್ಲ. ಸದ್ಯಕ್ಕೆ ಇದನ್ನು ಇಲ್ಲಿ ಕೈ ಬಿಡೋಣ, ಅಧಿವೇಶನ ಮುಗಿಸೋಣ, ಮತ್ತೆ ಇದು ಪ್ರಾರಂಭ ಇರುತ್ತೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೋ ಆಗೋದಿಲ್ವೋ ತಮ್ಮ ಒಂದು ಅಭಿಪ್ರಾಯ ವೈಯಕ್ತಿಕವಾಗಿ? ನನ್ನ ವೈಯಕ್ತಿಕ ಅಭಿಪ್ರಾಯ ಅಂದರೆ ಅವ್ರು ಆಗಬೇಕು, ಅವ್ರು ಮುಖ್ಯಮಂತ್ರಿ ಆಗಬೇಕು, ನಮ್ಮ ವೈಯಕ್ತಿಕ ಅಭಿಪ್ರಾಯ ಇದೆ. ಬಟ್ ಅದಕ್ಕೆಲ್ಲ ಹೈಕಮಾಂಡ್ ಅವರು ನಿರ್ಧಾರ ತೆಗೆದುಕೊಳ್ಬೇಕು. ಮತ್ತು ಮಾನ್ಯ ಶಿವಕುಮಾರ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅವ್ರು ಎಲ್ಲೂ ಕೇಳ್ಕೊಂಡಿಲ್ಲ, ಅವ್ರದ್ದೆಲ್ಲೂ ಬೇಡಿಕೆ ಇಲ್ಲ. ಹೈಕಮಾಂಡ್ ಅವ್ರು ಏನು ಹೇಳ್ತಾರೋ ಅದನ್ನು ನಾವು ಕೇಳ್ಕೊಂಡು ಹೋಗ್ತೀವಿ. ಅವ್ರು ಯಾವತ್ತೂ ಸಾಕಷ್ಟು ತ್ಯಾಗ ಮಾಡಿದರು, ಎಲ್ಲೂ ಯಾವುದು ಬೇಡಿಕೆ ಇಟ್ಟಿಲ್ಲ, ಜೈಲಿಗೂ ಹೋಗಿ ಬಂದರು. ಇವತ್ತು ಅವ್ರು ಹೈಕಮಾಂಡ್ ಅವ್ರು ಬೇಡ ಅಂತಂದ್ರೆ ಇವತ್ತು ಗಪ್ಪ ಕುಂದಿರ್ತಾರೆ. ಬಟ್ ಹೈಕಮಾಂಡ್ ಅವರು ಇದಕ್ಕೆ ಸ್ಪಷ್ಟತೆ ಕೊಡಬೇಕು. ನಮ್ಮ ವೈಯಕ್ತಿಕ ಬೇಡಿಕೆ ಅವರು ಮುಖ್ಯಮಂತ್ರಿ ಆಗಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಸರ್, ಇದಿಷ್ಟು ಕೂಡ ಎಮ್.ಎಲ್.ಸಿ ಚಂದ್ರರಾಜ್ ಹಟ್ಟಿಹೊಳಿ ಅವರ ಮಾತು. ಅವರು ನೇರವಾಗಿ ಹೇಳ್ತಿದ್ದಾರೆ, ಯತೀಂದ್ರ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ನ ನಂತರ ಸಾಕಷ್ಟು ಚರ್ಚೆಗಳು ಉಟ್ಕೊಂಡಿದೆ. ನಿಜ, ನಮ್ಮ ಹೇಳಿಕೆ ಕೂಡ ಹೌದು. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಆಗಬೇಕು, ಅವರ ಶ್ರಮಕ್ಕೆ ಫಲ ಸಿಗಬೇಕು ಅಂತಕ್ಕಂಥ ಮಾತನ್ನು ನೇರವಾಗಿ ಹೇಳಿರ್ತಕ್ಕಂಥದ್ದು. ನೋಡೋಣ ಹೈಕಮಾಂಡ್ ಯಾವೊಂದು ತೀರ್ಮಾನ ತೆಗೆದುಕೊಳ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಂತೇಶ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಿದೆ. ಅಧಿವೇಶನದ ಮತ್ತೆ ಸಿ.ಎಂ ಕೂಗು ಶುರುವಾಗಿರ್ತಕ್ಕಂಥದ್ದು. ನಮ್ಮ ಜೊತೆಗೆ ಎಮ್.ಎಲ್.ಸಿ ಚಂದ್ರರಾಜ್ ಹಟ್ಟಿಹೊಳಿ ಅವರು ಇದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಕೂಡ ಹೌದು. ಅವ್ರನ್ನೇ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ಎಲ್ಲವೂ ಕೂಡ ಶಾಂತವಾಗಿತ್ತು. ಇವರು ಬ್ರೇಕ್ಫಾಸ್ಟಿಂಗ್ ಮೀಟಿಂಗ್ ಆಗಿತ್ತು, ಅದೆಲ್ಲ ಆದಮೇಲೆ ತಣ್ಣಗಾಗಿತ್ತು. ದಿಢೀರಂತೆ ಯತೀಂದ್ರ ಸಿದ್ದರಾಮಯ್ಯ ಅವರು ನಮ್ಮ ತಂದೆನ 5 ವರ್ಷ ಮುಖ್ಯಮಂತ್ರಿ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟು ಅಲ್ಲಿಂದ ಸಾಕಷ್ಟು ವಿಚಾರಗಳು ಮತ್ತು ಸಾಕಷ್ಟು ರಾಜಕೀಯ ಚರ್ಚೆಗಳು ಕೂಡ ಶುರುವಾಯಿತು. ಮೊದಲನೇದಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ ಅಂತ ಯಾವ ರೀತಿಯಾಗಿ ನೋಡ್ತೀರಿ? ನೋಡಿ, ಅದು ಅವ್ರ ವೈಯಕ್ತಿಕ ಹೇಳಿಕೆ. ನಾನು ಈಗಾಗಲೇ ಹೇಳಿದ್ದೀನಿ ಮಾಧ್ಯಮದವ್ರಿಗೆ, ಆ ಹೇಳಿಕೆ ಅವಶ್ಯಕತೆ ಇರಲಿಲ್ಲ. ನಮ್ಮ ಹೈಕಮಾಂಡು ನಿರ್ಧಾರ ಮಾಡುತ್ತೆ ಅಂತ ಎಲ್ಲ ಮುಖಂಡರು ಹೇಳಿದ ಮೇಲೆ ಆ ವಿಷಯ ಮುಗಿದಂಗೆ. ಸೊ ನಾವು ಹೈಕಮಾಂಡ್ ಹೇಳೋವರೆಗೆ ವೇಟ್ ಮಾಡಬೇಕು.
ಮುಖ್ಯಮಂತ್ರಿಗಳು ಅದನ್ನೇ ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಅದನ್ನೇ ಹೇಳಿದ್ದಾರೆ. ನಮ್ಮ ಪಕ್ಷದ ಎಲ್ಲ ಮುಖಂಡರು ಹೈಕಮಾಂಡ್ ಯಾವ ರೀತಿ ಮಾರ್ಗದರ್ಶನ ನೀಡುತ್ತೆ, ಹೈಕಮಾಂಡ್ ಯಾವ ರೀತಿ ನಿರ್ದೇಶನ ಕೊಡುತ್ತೆ ಅದನ್ನು ವೇಟ್ ಮಾಡೋಣ ಅಂತ ಹೇಳಿದ ಮೇಲೆ ಆ ಹೇಳಿಕೆ ಅವಶ್ಯಕತೆ ಇರಲಿಲ್ಲ. ಸೊ ಈಗ ಅವ್ರು ಕೊಟ್ಟಿದ್ದಾರೆ, ಆ ಹೇಳಿಕೆ ಅವಶ್ಯಕತೆ ಇರಲಿಲ್ಲ. ನಾವೆಲ್ಲ ಕಾದು ನೋಡೋಣ ಮುಂದೆ ಏನಾಗುತ್ತೆ ಅಂತ. ಸರ್, ಈಗ ನೋಡಿ, ಈ ಕಡೆ ಡಿ ಕೆ ಶಿವಕುಮಾರ್ ಆಪ್ತ ಶಾಸಕರು ಮಾತಾಡಿದಂಥ ಸಂದರ್ಭದಲ್ಲಿ ಹೈಕಮಾಂಡ್ ನೋಟಿಸ್ ಕೊಡುತ್ತೆ, ಅವ್ರನ್ನ ಕರೆಯುತ್ತೆ, ಸ್ಪಷ್ಟನೆ ಕೇಳುವಂಥ ಕೆಲಸ ಆಗುತ್ತೆ. ಈ ಕಡೆ ಸಿದ್ದರಾಮಯ್ಯ ಅವರು ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಯಾವುದೇ ರೀತಿಯ ಒಂದು ಎಲ್ಲಿಯೂ ಕೂಡ ಒಂದು ಸ್ಪಷ್ಟನೆ ಕೂಡ ಕೇಳೋದಿಲ್ಲ ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ಒಂದಷ್ಟು ಅಸಮಾಧಾನ ಅಂತ ಅನ್ಸೋದಿಲ್ವ ಸರ್ ಡಿ ಕೆ ಆಪ್ತರಿಗೆ? ತಾವು ಕೂಡ ಒಂದು ಪೋಸ್ಟನ್ನು ಮಾಡಿದ್ರಿ, ಅದಾದ್ರ ಬೆನ್ನಲ್ಲೇ ಏನು ಹೇಳ್ತೀರಿ? ನೋಡಿ, ಅದು ಪಕ್ಷದ ವರಿಷ್ಠರು ನೋಟಿಸ್ ಕೊಡಬೇಕಾ ಏನು ಮಾಡಬೇಕಾ ಅದು ವರಿಷ್ಠರಿಗೆ ಬಿಟ್ಟಂಥ ವಿಚಾರ. ಬಟ್ ಈ ಹೇಳಿಕೆ ಇದೆ, ಅವ್ರ ವೈಯಕ್ತಿಕ ಹೇಳಿಕೆ, ಇದನ್ನು ಪಕ್ಷ ಅಷ್ಟೇನು ಸೀರಿಯಸ್ಸಾಗಿ ಗಮನಿಸಲ್ಲ ಅಂತ ನನಗೆ ಅನಿಸಿದ ಮಟ್ಟಿಗೆ. ಮತ್ತು ಅದೇ ರೀತಿ ಇವತ್ತು ನಮ್ಮ ಏನು ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಬಗ್ಗೆ ಈಗಾಗಲೇ ನಾನು ತಮ್ಮೆಲ್ಲರಿಗೂ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಅದು ನಮ್ಮ ಹ್ಯಾಂಡ್ಲರಿಂದ ಒಂದು ಟೈಪಿಂಗ್ ಎರರ್ ಆಗಿದೆ. ನಮ್ಮ ಗಮನಕ್ಕೆ ಬಂದ ತಕ್ಷಣ ಅವ್ರಿಗೆ ಫೋನ್ ಮುಖಾಂತರ ನಾವು ಹೇಳಿದಾಗ ಅದನ್ನು ಡಿಲೀಟ್ ಮಾಡಿ ಕರೆಕ್ಷನ್ ಮಾಡಿ ರೀಪೋಸ್ಟ್ ಮಾಡಿದ್ದಾರೆ. ಸೊ ಆ ವಿಚಾರವನ್ನು ಇಲ್ಲಿಗೆ ಬಿಡೋದು ಒಳ್ಳೆಯದಂತ ನನಗನ್ಸುತ್ತೆ. ಹಾಗಿದ್ರೆ ಇದು ಯತೀಂದ್ರ ಅವರ ಸ್ಟೇಟ್ಮೆಂಟ್ ನಂತರ ಕೌಂಟರ್ ಪೋಸ್ಟ್ ಅಂತೂ ಅಲ್ಲ ಆಗಿದ್ರೆ? ಇಲ್ಲ, ಕೌಂಟ್ರ್ ಕೊಡೋ ಪ್ರಶ್ನೆನೇ ಇಲ್ಲ. ನಾವು ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷಕ್ಕೆ ಕೌಂಟ್ರ್ ಕೊಡುವಷ್ಟು ದೊಡ್ಡವ್ರು ನಾವಲ್ಲ. ಪಕ್ಷ ನಿರ್ಧಾರ ಮಾಡುತ್ತೆ. ನಮ್ದೇನೇ ಇದ್ರೂ ಪಕ್ಷ ಏನು ಹೇಳ್ತಾರೆ ಅದನ್ನು ಕೇಳ್ಕೊಂಡು ಹೋಗ್ತೀವಿ, ಕಾದು ನೋಡ್ತೀವಿ. ಪಕ್ಷದ ಭಾಗ ಆಗಿರ್ತಕ್ಕಂಥವ್ರು, ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರ ಮಗ ಆಗಿರ್ತಕ್ಕಂಥವ್ರು, ಸಹಜವಾಗಿ ಅವರಿಗೆ ಒಂದು ನೋಟಿಸ್ ಕೊಡೋದಿಲ್ಲ, ಒಂದು ಸ್ಪಷ್ಟನೆ ಕೂಡ ಕೇಳಲ್ಲ ಅಂತ ಅಂದರೆ ಅವ್ರು ಮಾಡಿದಾಗ ಮಾಫಿ ಅಂತಕ್ಕಂಥದ್ದು, ಈ ಕಡೆ ಮಾಡಿದಾಗ ಸಹಜವಾಗಿ ಅವರಿಗೆ ಸ್ಪಷ್ಟನೆ ಕೇಳುವಂಥ ನೋಟಿಸ್ ಕೊಡುವಂಥದ್ದು ಅಂದಾಗ ಈ ರೀತಿಯ ಪಕ್ಷ ಇಬ್ಬಾಗ ಆಗುವಂಥದ್ದು, ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಮೇಲೂ ಅಸಮಾಧಾನ ಆಗೋಂಥದ್ದು, ಶಿಸ್ತು ಕಮಿಟಿ ಮೇಲೂ ಕೂಡ ಬೇಸರ ಆಗೋಂಥದ್ದು, ಇಂಥದ್ದೆಲ್ಲವೂ ಕೂಡ ಸಾಕಷ್ಟು ಚರ್ಚೆಗಳು, ಆಸ್ಪದಗಳು ಮತ್ತು ಒಂದು ರೀತಿ ಅನುಮಾನಗಳು ಎಲ್ಲವೂ ಕೂಡ ಉಂಟಾಗೋದಿಲ್ವ ಅಂತ? ಬೇಡ, ಈಗ ಈ ವಿಷಯಗಳನ್ನ ವಿಷಯಾಂತರ ಮಾಡೋದು ಬೇಡ. ದಯವಿಟ್ಟು ಮಾಧ್ಯಮದವ್ರಿಗೆ ಇಲ್ಲಿ ಉತ್ತರ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಣ. ರೈತರ ಸಮಸ್ಯೆ ಇದೆ, ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಬೇಕು, ನೀರಾವರಿ ಯೋಜನೆಗಳು ಬರಬೇಕು ಈ ಭಾಗದಲ್ಲಿ, ಅವೆಲ್ಲ ಬೇಡಿಕೆಗಳದಾವೆ. ಇವೆಲ್ಲ ವಿಷಯಗಳನ್ನ ಬದಿಗಿಟ್ಟು ಒಂದು 7-8 ದಿವಸ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡೋಣ. ಮೀಡಿಯಾದವರು ತಾವು ಕೂಡ ಅದ್ರ ಮೇಲೆ ಫೋಕಸ್ ಮಾಡಿ ಅದನ್ನು ಜಾಸ್ತಿ ತೋರಿಸ್ಬಿಟ್ಟು ನಮ್ಮ ಉತ್ತರ ಕರ್ನಾಟಕಕ್ಕೆ ನ್ಯಾಯ ಒದಗಿಸ್ಕೊಡ್ಲಿಕ್ಕೆ ತಾವು ಹೆಲ್ಪ್ ಮಾಡಿ. ಮುಂದೆ ಅಧಿವೇಶನ ಆದಮೇಲೆ ಮತ್ತೆ ಇದೇನು ಮುಗಿಯಲ್ಲ ಈ ಅಧ್ಯಾಯ. ಅನ್ಲೆಸ್ ಆ್ಯಂಡ್ ಅಂಟಿಲ್ ಹೈಕಮಾಂಡ್ದವರು ಇದ್ರ ಮೇಲೆ ಸ್ಪಷ್ಟತೆ ನೀಡೋವರೆಗೆ ಈ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಏನು ಮುಗಿಯಲ್ಲ. ಹೈಕಮಾಂಡ್ ಅವರೇ ಮುಂದೆ ಬಂದು ಕ್ಲಿಯರಾಗಿ ಹೇಳಬೇಕು. ಅದುವರೆಗೆ ಇದು ಮುಗಿಯಲ್ಲ. ಸದ್ಯಕ್ಕೆ ಇದನ್ನು ಇಲ್ಲಿ ಕೈ ಬಿಡೋಣ, ಅಧಿವೇಶನ ಮುಗಿಸೋಣ, ಮತ್ತೆ ಇದು ಪ್ರಾರಂಭ ಇರುತ್ತೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೋ ಆಗೋದಿಲ್ವೋ ತಮ್ಮ ಒಂದು ಅಭಿಪ್ರಾಯ ವೈಯಕ್ತಿಕವಾಗಿ? ನನ್ನ ವೈಯಕ್ತಿಕ ಅಭಿಪ್ರಾಯ ಅಂದರೆ ಅವ್ರು ಆಗಬೇಕು, ಅವ್ರು ಮುಖ್ಯಮಂತ್ರಿ ಆಗಬೇಕು, ನಮ್ಮ ವೈಯಕ್ತಿಕ ಅಭಿಪ್ರಾಯ ಇದೆ. ಬಟ್ ಅದಕ್ಕೆಲ್ಲ ಹೈಕಮಾಂಡ್ ಅವರು ನಿರ್ಧಾರ ತೆಗೆದುಕೊಳ್ಬೇಕು. ಮತ್ತು ಮಾನ್ಯ ಶಿವಕುಮಾರ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅವ್ರು ಎಲ್ಲೂ ಕೇಳ್ಕೊಂಡಿಲ್ಲ, ಅವ್ರದ್ದು ಎಲ್ಲೂ ಬೇಡಿಕೆ ಇಲ್ಲ. ಹೈಕಮಾಂಡ್ ಅವ್ರು ಏನು ಹೇಳ್ತಾರೋ ಅದನ್ನು ನಾವು ಕೇಳ್ಕೊಂಡು ಹೋಗ್ತೀವಿ. ಅವ್ರು ಯಾವತ್ತೂ ಸಾಕಷ್ಟು ತ್ಯಾಗ ಮಾಡಿದರು, ಎಲ್ಲೂ ಯಾವುದೂ ಬೇಡಿಕೆ ಇಟ್ಟಿಲ್ಲ, ಜೈಲಿಗೂ ಹೋಗಿ ಬಂದರು. ಇವತ್ತು ಅವ್ರು ಹೈಕಮಾಂಡ್ ಅವ್ರು ಬೇಡ ಅಂತಂದ್ರೆ ಇವತ್ತು ಗಪ್ಪ ಕುಂದಿರ್ತಾರೆ. ಬಟ್ ಹೈಕಮಾಂಡ್ ಅವರು ಇದಕ್ಕೆ ಸ್ಪಷ್ಟತೆ ಕೊಡಬೇಕು. ನಮ್ಮ ವೈಯಕ್ತಿಕ ಬೇಡಿಕೆ ಅವರು ಮುಖ್ಯಮಂತ್ರಿ ಆಗಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಇದಿಷ್ಟು ಕೂಡ MLC ಚಂದ್ರರಾಜ್ ಹಟ್ಟಿಹೊಳಿ ಅವರ ಮಾತು. ಅವರು ನೇರವಾಗಿ ಹೇಳ್ತಿದ್ದಾರೆ, ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ನ ನಂತರ ಸಾಕಷ್ಟು ಚರ್ಚೆಗಳು ಉಟ್ಕೊಂಡಿದೆ ನಿಜ. ನಮ್ಮ ಹೇಳಿಕೆ ಕೂಡ ಹೌದು, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಆಗಬೇಕು, ಅವರ ಶ್ರಮಕ್ಕೆ ಫಲ ಸಿಗಬೇಕು ಅಂತಕ್ಕಂಥ ಮಾತನ್ನು ನೇರವಾಗಿ ಹೇಳಿರ್ತಕ್ಕಂಥದ್ದು. ನೋಡೋಣ ಹೈಕಮಾಂಡ್ ಯಾವೊಂದು ತೀರ್ಮಾನ ತೆಗೆದುಕೊಳ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಂತೇಶ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.